ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಬಡ ಜನರಿಗೆ, ಸಾಮಾನ್ಯ ಜನರಿಗೆ, ಜೊತೆಗೆ ಕೃಷಿ ರೈತರಿಗೆ ಜಿ ಎಸ್ ಟಿಯನ್ನು ಏನು ಮುಕ್ತಿಯಿಂದ ಮಾಡುವ ಮೂಲಕ ಅವರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಜಿ ಎಸ್ ಟಿಯಿಂದ ಏನೇನು ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಏನು ಶಾಲಾ ಮಕ್ಕಳಿಗೆ ಅಷ್ಟೇ ಅಲ್ಲ, ಸಾಮಾನ್ಯ ಜನತೆ ಇವತ್ತು ಉಪವಾಸ ಬೀಳುವಂಥ ಪರಿಸ್ಥಿತಿ ಇಲ್ಲ. 10 ವರ್ಷದಿಂದ ಉಪವಾಸ ಬೀಳುವಂಥ ಪರಿಸ್ಥಿತಿ ಅಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ ರೇಷನ್ ಇದೆ. ಆಮೇಲೆ ಅವ್ರಿಗೆ ಬೇಕಾದಂಥ ಆರೋಗ್ಯಕ್ಕೆ ಬೇಕಾದಂಥ ಈ ಔಷಧಿನೂ ಜಿ ಎಸ್ ಟಿ ಕಡಿಮೆ ಮಾಡಿಬಿಟ್ಟಿದ್ದಾರೆ, ಕ್ಲಿಯರ್ ಮಾಡಿದ್ದಾರೆ, ಶೂನ್ಯ ಮಾಡಿದ್ದಾರೆ. ಮೊದಲು ಇತ್ತು, ಈ ಕಡಿಮೆ ಎಲ್ಲ ಶೂನ್ಯ ಜೀರೋಕ್ಕೆ ತಂದಿದ್ದಾರೆ ಅದನ್ನು. ಆಮೇಲೆ ಆಹಾರ ಸಾಮಗ್ರಿ, ಹಣ್ಣು, ತರಕಾರಿ, ಹಾಲು ಇದೆಲ್ಲ ಏನದ ತರಕಾರಿ ಇದು ವಿನಾಯಿತಿ ಕೊಟ್ಟಾರಲ್ಲ, ಅದರಿಂದ ಸಾಮಾನ್ಯ ಜನತೆಗೆ ಭಾಳ ಇದು ಉಪಯೋಗ ಆಗ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ ಬಯಸ್ತೇನೆ. ಆಮೇಲೆ ಈ 10 ವರ್ಷದಲ್ಲಿ ಆದಂಥ ಒಂದು ಡೆವಲಪ್ಮೆಂಟು ಯಾವ ದೇಶಲ್ಲೂ ಆಗಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ನಾವು ಶಾಸಕರಾಗಿ ಸೇವೆ ಕೆಲಸ ಮಾಡಿದವರು. 10 ವರ್ಷದಲ್ಲಿ ಆದಂಥ ಡೆವಲಪ್ಮೆಂಟು ದೇಶದಲ್ಲಿ ಯಾವ ಮಟ್ಟಕ್ಕದೆ ಆ ಮಟ್ಟನ್ನು ಮೀರಿ ಬಂದದ ಈಗ ಈ ಜಾಗತಿಕ ಮಟ್ಟದಲ್ಲಿ. ಬಡ ಜನರಿಗಿರ್ಬೋದು ಅಥವಾ ಆಟೋಮೊಬೈಲ್ ಸೆಕ್ಟರ್ ಇರ್ಬೋದು, ಆರೋಗ್ಯ ಸೆಕ್ಟರ್ ಇರ್ಬೋದು, ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಇದು ಮುಂದಿನ ದಿನಗಳಲ್ಲಿ ಭಾರತದ ಅಭಿವೃದ್ಧಿಗೆ ಕೂಡ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಹಿಳಾ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಬಡ ಜನರಿಗೆ, ಸಾಮಾನ್ಯ ಜನರಿಗೆ, ಜೊತೆಗೆ ಕೃಷಿ ರೈತರಿಗೆ ಜಿ ಎಸ್ ಟಿಯನ್ನು ಏನು ಮುಕ್ತಿಯಿಂದ ಮಾಡುವ ಮೂಲಕ ಅವರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಜಿ ಎಸ್ ಟಿಯಿಂದ ಏನೇನು ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಏನು ಶಾಲಾ ಮಕ್ಕಳಿಗೆ ಅಷ್ಟೇ ಅಲ್ಲ, ಸಾಮಾನ್ಯ ಜನತೆ ಇವತ್ತು ಉಪವಾಸ ಬೀಳುವಂಥ ಪರಿಸ್ಥಿತಿ ಇಲ್ಲ. 10 ವರ್ಷದಿಂದ ಉಪವಾಸ ಬೀಳುವಂಥ ಪರಿಸ್ಥಿತಿ ಅಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ ರೇಷನ್ ಇದೆ. ಆಮೇಲೆ ಅವ್ರಿಗೆ ಬೇಕಾದಂಥ ಆರೋಗ್ಯಕ್ಕೆ ಬೇಕಾದಂಥ ಈ ಔಷಧಿನೂ ಜಿ ಎಸ್ ಟಿ ಕಡಿಮೆ ಮಾಡಿಬಿಟ್ಟಿದ್ದಾರೆ, ಕ್ಲಿಯರ್ ಮಾಡಿದ್ದಾರೆ, ಶೂನ್ಯ ಮಾಡಿದ್ದಾರೆ. ಮೊದಲು ಇತ್ತು, ಈ ಕಡಿಮೆ ಎಲ್ಲ ಶೂನ್ಯ ಜೀರೋಕ್ಕೆ ತಂದಿದ್ದಾರೆ ಅದನ್ನು. ಆಮೇಲೆ ಆಹಾರ ಸಾಮಗ್ರಿ, ಹಣ್ಣು, ತರಕಾರಿ, ಹಾಲು ಇದೆಲ್ಲ ಏನದ ತರಕಾರಿ ಇದು ವಿನಾಯಿತಿ ಕೊಟ್ಟಾರಲ್ಲ, ಅದರಿಂದ ಸಾಮಾನ್ಯ ಜನತೆಗೆ ಭಾಳ ಇದು ಉಪಯೋಗ ಆಗ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ ಬಯಸ್ತೇನೆ. ಆಮೇಲೆ ಈ 10 ವರ್ಷದಲ್ಲಿ ಆದಂಥ ಒಂದು ಡೆವಲಪ್ಮೆಂಟು ಯಾವ ದೇಶಲ್ಲೂ ಆಗಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ನಾವು ಶಾಸಕರಾಗಿ ಸೇವೆ ಕೆಲಸ ಮಾಡಿದವರು. 10 ವರ್ಷದಲ್ಲಿ ಆದಂಥ ಡೆವಲಪ್ಮೆಂಟು ದೇಶದಲ್ಲಿ ಯಾವ ಮಟ್ಟಕ್ಕದೆ ಆ ಮಟ್ಟನ್ನು ಮೀರಿ ಬಂದದ ಈಗ ಈ ಜಾಗತಿಕ ಮಟ್ಟದಲ್ಲಿ. ಬಡ ಜನರಿಗಿರ್ಬೋದು ಅಥವಾ ಆಟೋಮೊಬೈಲ್ ಸೆಕ್ಟರ್ ಇರ್ಬೋದು, ಆರೋಗ್ಯ ಸೆಕ್ಟರ್ ಇರ್ಬೋದು, ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಇದು ಮುಂದಿನ ದಿನಗಳಲ್ಲಿ ಭಾರತದ ಅಭಿವೃದ್ಧಿಗೆ ಕೂಡ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಹಿಳಾ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಬಡ ಜನರಿಗೆ, ಸಾಮಾನ್ಯ ಜನರಿಗೆ, ಜೊತೆಗೆ ಕೃಷಿ ರೈತರಿಗೆ ಜಿ ಎಸ್ ಟಿಯನ್ನು ಏನು ಮುಕ್ತಿಯಿಂದ ಮಾಡುವ ಮೂಲಕ ಅವರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಜಿ ಎಸ್ ಟಿಯಿಂದ ಏನೇನು ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಏನು ಶಾಲಾ ಮಕ್ಕಳಿಗೆ ಅಷ್ಟೇ ಅಲ್ಲ, ಸಾಮಾನ್ಯ ಜನತೆ ಇವತ್ತು ಉಪವಾಸ ಬೀಳುವಂಥ ಪರಿಸ್ಥಿತಿ ಇಲ್ಲ. 10 ವರ್ಷದಿಂದ ಉಪವಾಸ ಬೀಳುವಂಥ ಪರಿಸ್ಥಿತಿ ಅಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ ರೇಷನ್ ಇದೆ. ಆಮೇಲೆ ಅವ್ರಿಗೆ ಬೇಕಾದಂಥ ಆರೋಗ್ಯಕ್ಕೆ ಬೇಕಾದಂಥ ಈ ಔಷಧಿನೂ ಜಿ ಎಸ್ ಟಿ ಕಡಿಮೆ ಮಾಡಿಬಿಟ್ಟಿದ್ದಾರೆ, ಕ್ಲಿಯರ್ ಮಾಡಿದ್ದಾರೆ, ಶೂನ್ಯ ಮಾಡಿದ್ದಾರೆ. ಮೊದಲು ಇತ್ತು, ಈ ಕಡಿಮೆ ಎಲ್ಲ ಶೂನ್ಯ ಜೀರೋಕ್ಕೆ ತಂದಿದ್ದಾರೆ ಅದನ್ನು. ಆಮೇಲೆ ಆಹಾರ ಸಾಮಗ್ರಿ, ಹಣ್ಣು, ತರಕಾರಿ, ಹಾಲು ಇದೆಲ್ಲ ಏನದ ತರಕಾರಿ ಇದು ವಿನಾಯಿತಿ ಕೊಟ್ಟಾರಲ್ಲ, ಅದರಿಂದ ಸಾಮಾನ್ಯ ಜನತೆಗೆ ಭಾಳ ಇದು ಉಪಯೋಗ ಆಗ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ ಬಯಸ್ತೇನೆ. ಆಮೇಲೆ ಈ 10 ವರ್ಷದಲ್ಲಿ ಆದಂಥ ಒಂದು ಡೆವಲಪ್ಮೆಂಟು ಯಾವ ದೇಶಲ್ಲೂ ಆಗಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ನಾವು ಶಾಸಕರಾಗಿ ಸೇವೆ ಕೆಲಸ ಮಾಡಿದವರು. 10 ವರ್ಷದಲ್ಲಿ ಆದಂಥ ಡೆವಲಪ್ಮೆಂಟು ದೇಶದಲ್ಲಿ ಯಾವ ಮಟ್ಟಕ್ಕದೆ ಆ ಮಟ್ಟನ್ನು ಮೀರಿ ಬಂದದ ಈಗ ಈ ಜಾಗತಿಕ ಮಟ್ಟದಲ್ಲಿ. ಬಡ ಜನರಿಗಿರ್ಬೋದು ಅಥವಾ ಆಟೋಮೊಬೈಲ್ ಸೆಕ್ಟರ್ ಇರ್ಬೋದು, ಆರೋಗ್ಯ ಸೆಕ್ಟರ್ ಇರ್ಬೋದು, ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಇದು ಮುಂದಿನ ದಿನಗಳಲ್ಲಿ ಭಾರತದ ಅಭಿವೃದ್ಧಿಗೆ ಕೂಡ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಹಿಳಾ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಬಡ ಜನರಿಗೆ, ಸಾಮಾನ್ಯ ಜನರಿಗೆ, ಜೊತೆಗೆ ಕೃಷಿ ರೈತರಿಗೆ ಜಿ ಎಸ್ ಟಿಯನ್ನು ಏನು ಮುಕ್ತಿಯಿಂದ ಮಾಡುವ ಮೂಲಕ ಅವರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಜಿ ಎಸ್ ಟಿಯಿಂದ ಏನೇನು ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಏನು ಶಾಲಾ ಮಕ್ಕಳಿಗೆ ಅಷ್ಟೇ ಅಲ್ಲ, ಸಾಮಾನ್ಯ ಜನತೆ ಇವತ್ತು ಉಪವಾಸ ಬೀಳುವಂಥ ಪರಿಸ್ಥಿತಿ ಇಲ್ಲ. 10 ವರ್ಷದಿಂದ ಉಪವಾಸ ಬೀಳುವಂಥ ಪರಿಸ್ಥಿತಿ ಅಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ ರೇಷನ್ ಇದೆ. ಆಮೇಲೆ ಅವ್ರಿಗೆ ಬೇಕಾದಂಥ ಆರೋಗ್ಯಕ್ಕೆ ಬೇಕಾದಂಥ ಈ ಔಷಧಿನೂ ಜಿ ಎಸ್ ಟಿ ಕಡಿಮೆ ಮಾಡಿಬಿಟ್ಟಿದ್ದಾರೆ, ಕ್ಲಿಯರ್ ಮಾಡಿದ್ದಾರೆ, ಶೂನ್ಯ ಮಾಡಿದ್ದಾರೆ. ಮೊದಲು ಇತ್ತು, ಈ ಕಡಿಮೆ ಎಲ್ಲ ಶೂನ್ಯ ಜೀರೋಕ್ಕೆ ತಂದಿದ್ದಾರೆ ಅದನ್ನು. ಆಮೇಲೆ ಆಹಾರ ಸಾಮಗ್ರಿ, ಹಣ್ಣು, ತರಕಾರಿ, ಹಾಲು ಇದೆಲ್ಲ ಏನದ ತರಕಾರಿ ಇದು ವಿನಾಯಿತಿ ಕೊಟ್ಟಾರಲ್ಲ, ಅದರಿಂದ ಸಾಮಾನ್ಯ ಜನತೆಗೆ ಭಾಳ ಇದು ಉಪಯೋಗ ಆಗ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ ಬಯಸ್ತೇನೆ. ಆಮೇಲೆ ಈ 10 ವರ್ಷದಲ್ಲಿ ಆದಂಥ ಒಂದು ಡೆವಲಪ್ಮೆಂಟು ಯಾವ ದೇಶಲ್ಲೂ ಆಗಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ನಾವು ಶಾಸಕರಾಗಿ ಸೇವೆ ಕೆಲಸ ಮಾಡಿದವರು. 10 ವರ್ಷದಲ್ಲಿ ಆದಂಥ ಡೆವಲಪ್ಮೆಂಟು ದೇಶದಲ್ಲಿ ಯಾವ ಮಟ್ಟಕ್ಕದೆ
ಆ ಮಟ್ಟನ್ನು ಮೀರಿ ಬಂದದ ಈಗ ಈ ಜಾಗತಿಕ ಮಟ್ಟದಲ್ಲಿ. ಬಡ ಜನರಿಗೆ ಇರ್ಬೋದು ಅಥವಾ ಆಟೋಮೊಬೈಲ್ ಸೆಕ್ಟರ್ ಇರ್ಬೋದು, ಆರೋಗ್ಯ ಸೆಕ್ಟರ್ ಇರ್ಬೋದು, ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಇದು ಮುಂದಿನ ದಿನಗಳಲ್ಲಿ ಭಾರತದ ಅಭಿವೃದ್ಧಿ ಕೂಡ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಹಿಳಾ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಬಡ ಜನರಿಗೆ, ಸಾಮಾನ್ಯ ಜನರಿಗೆ, ಜೊತೆಗೆ ಕೃಷಿ ರೈತರಿಗೆ GSTಯನ್ನು ಏನು ಮುಕ್ತಿಯಿಂದ ಮಾಡುವ ಮೂಲಕ ಅವರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ GSTಯಿಂದ ಏನೇನು ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಏನು ಶಾಲಾ ಮಕ್ಕಳಿಗೆ ಅಷ್ಟೇ ಅಲ್ಲ, ಸಾಮಾನ್ಯ ಜನತೆ ಇವತ್ತು ಉಪವಾಸ ಬೀಳುವಂಥ ಪರಿಸ್ಥಿತಿ ಇಲ್ಲ. 10 ವರ್ಷದಿಂದ ಉಪವಾಸ ಬೀಳುವಂಥ ಪರಿಸ್ಥಿತಿ ಅಲ್ಲ, ಪ್ರತಿಯೊಬ್ಬರ ಮನೆಯಲ್ಲಿ ರೇಷನ್ ಇದೆ. ಆಮೇಲೆ ಅವ್ರಿಗೆ ಬೇಕಾದಂಥ ಆರೋಗ್ಯಕ್ಕೆ ಬೇಕಾದಂಥ ಈ ಔಷಧಿನೂ GST ಕಡಿಮೆ ಮಾಡಿಬಿಟ್ಟಿದ್ದಾರೆ, ಕ್ಲಿಯರ್ ಮಾಡಿದ್ದಾರೆ, ಶೂನ್ಯ ಮಾಡಿದ್ದಾರೆ. ಮೊದಲು ಇತ್ತು, ಈ ಕಡಿಮೆ ಎಲ್ಲ ಶೂನ್ಯ ಜೀರೋಗೆ ತಂದಿದ್ದಾರೆ ಅದನ್ನು. ಆಮೇಲೆ ಆಹಾರ ಸಾಮಗ್ರಿ, ಹಣ್ಣು, ತರಕಾರಿ, ಹಾಲು, ಇದೆಲ್ಲ ಏನದ ತರಕಾರಿ ಇದು ವಿನಾಯಿತಿ ಕೊಟ್ಟಾರಲ್ಲ, ಅದರಿಂದ ಸಾಮಾನ್ಯ ಜನತೆಗೆ ಭಾಳ ಇದು ಉಪಯೋಗ ಆಗ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ ಬಯಸ್ತೇನೆ. ಆಮೇಲೆ ಈ 10 ವರ್ಷದಲ್ಲಿ ಆದಂಥ ಒಂದು ಡೆವಲಪ್ಮೆಂಟು ಯಾವ ದೇಶಲ್ಲೂ ಆಗಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ನಾವು ಶಾಸಕರಾಗಿ ಸೇವೆ ಕೆಲಸ ಮಾಡಿದವರು. 10 ವರ್ಷದಲ್ಲಿ ಆದಂಥ ಡೆವಲಪ್ಮೆಂಟು ದೇಶದಲ್ಲಿ ಯಾವ ಮಟ್ಟಕ್ಕದೆ ಆ ಮಟ್ಟನ್ನು ಮೀರಿ ಬಂದದ ಈಗ ಈ ಜಾಗತಿಕ ಮಟ್ಟದಲ್ಲಿ. ಬಡ ಜನರಿಗೆ ಇರ್ಬೋದು ಅಥವಾ ಆಟೋಮೊಬೈಲ್ ಸೆಕ್ಟರ್ ಇರ್ಬೋದು, ಆರೋಗ್ಯ ಸೆಕ್ಟರ್ ಇರ್ಬೋದು, ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಇದು ಮುಂದಿನ ದಿನಗಳಲ್ಲಿ ಭಾರತದ ಅಭಿವೃದ್ಧಿ ಕೂಡ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಹಿಳಾ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಬಡ ಜನರಿಗೆ, ಸಾಮಾನ್ಯ ಜನರಿಗೆ, ಜೊತೆಗೆ ಕೃಷಿ ರೈತರಿಗೆ GSTಯನ್ನು ಏನು ಮುಕ್ತಿಯಿಂದ ಮಾಡುವ ಮೂಲಕ ಅವರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ GSTಯಿಂದ ಏನೇನು ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಏನು ಶಾಲಾ ಮಕ್ಕಳಿಗೆ ಅಷ್ಟೇ ಅಲ್ಲ, ಸಾಮಾನ್ಯ ಜನತೆ ಇವತ್ತು ಉಪವಾಸ ಬೀಳುವಂಥ ಪರಿಸ್ಥಿತಿ ಇಲ್ಲ. 10 ವರ್ಷದಿಂದ ಉಪವಾಸ ಬೀಳುವಂಥ ಪರಿಸ್ಥಿತಿ ಅಲ್ಲ, ಪ್ರತಿಯೊಬ್ಬರ ಮನೆಯಲ್ಲಿ ರೇಷನ್ ಇದೆ. ಆಮೇಲೆ ಅವ್ರಿಗೆ ಬೇಕಾದಂಥ ಆರೋಗ್ಯಕ್ಕೆ ಬೇಕಾದಂಥ ಈ ಔಷಧಿನೂ GST ಕಡಿಮೆ ಮಾಡಿಬಿಟ್ಟಿದ್ದಾರೆ, ಕ್ಲಿಯರ್ ಮಾಡಿದ್ದಾರೆ, ಶೂನ್ಯ ಮಾಡಿದ್ದಾರೆ. ಮೊದಲು ಇತ್ತು, ಈ ಕಡಿಮೆ ಎಲ್ಲ ಶೂನ್ಯ ಜೀರೋಗೆ ತಂದಿದ್ದಾರೆ ಅದನ್ನು. ಆಮೇಲೆ ಆಹಾರ ಸಾಮಗ್ರಿ, ಹಣ್ಣು, ತರಕಾರಿ, ಹಾಲು, ಇದೆಲ್ಲ ಏನದ ತರಕಾರಿ ಇದು ವಿನಾಯಿತಿ ಕೊಟ್ಟಾರಲ್ಲ, ಅದರಿಂದ ಸಾಮಾನ್ಯ ಜನತೆಗೆ ಭಾಳ ಇದು ಉಪಯೋಗ ಆಗ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ ಬಯಸ್ತೇನೆ. ಆಮೇಲೆ ಈ 10 ವರ್ಷದಲ್ಲಿ ಆದಂಥ ಒಂದು ಡೆವಲಪ್ಮೆಂಟು ಯಾವ ದೇಶಲ್ಲೂ ಆಗಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ನಾವು ಶಾಸಕರಾಗಿ ಸೇವೆ ಕೆಲಸ ಮಾಡಿದವರು. 10 ವರ್ಷದಲ್ಲಿ ಆದಂಥ ಡೆವಲಪ್ಮೆಂಟು ದೇಶದಲ್ಲಿ ಯಾವ ಮಟ್ಟಕ್ಕದೆ ಆ ಮಟ್ಟನ್ನು ಮೀರಿ ಬಂದದ ಈಗ ಈ ಜಾಗತಿಕ ಮಟ್ಟದಲ್ಲಿ. ಬಡ ಜನರಿಗೆ ಇರ್ಬೋದು ಅಥವಾ ಆಟೋಮೊಬೈಲ್ ಸೆಕ್ಟರ್ ಇರ್ಬೋದು, ಆರೋಗ್ಯ ಸೆಕ್ಟರ್ ಇರ್ಬೋದು, ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಇದು ಮುಂದಿನ ದಿನಗಳಲ್ಲಿ ಭಾರತದ ಅಭಿವೃದ್ಧಿ ಕೂಡ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಹಿಳಾ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಬಡ ಜನರಿಗೆ, ಸಾಮಾನ್ಯ ಜನರಿಗೆ, ಜೊತೆಗೆ ಕೃಷಿ ರೈತರಿಗೆ GSTಯನ್ನು ಏನು ಮುಕ್ತಿಯಿಂದ ಮಾಡುವ ಮೂಲಕ ಅವರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ GSTಯಿಂದ ಏನೇನು ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಏನು ಶಾಲಾ ಮಕ್ಕಳಿಗೆ ಅಷ್ಟೇ ಅಲ್ಲ, ಸಾಮಾನ್ಯ ಜನತೆ ಇವತ್ತು ಉಪವಾಸ ಬೀಳುವಂಥ ಪರಿಸ್ಥಿತಿ ಇಲ್ಲ. 10 ವರ್ಷದಿಂದ ಉಪವಾಸ ಬೀಳುವಂಥ ಪರಿಸ್ಥಿತಿ ಅಲ್ಲ, ಪ್ರತಿಯೊಬ್ಬರ ಮನೆಯಲ್ಲಿ ರೇಷನ್ ಇದೆ. ಆಮೇಲೆ ಅವ್ರಿಗೆ ಬೇಕಾದಂಥ ಆರೋಗ್ಯಕ್ಕೆ ಬೇಕಾದಂಥ ಈ ಔಷಧಿನೂ GST ಕಡಿಮೆ ಮಾಡಿಬಿಟ್ಟಿದ್ದಾರೆ, ಕ್ಲಿಯರ್ ಮಾಡಿದ್ದಾರೆ, ಶೂನ್ಯ ಮಾಡಿದ್ದಾರೆ. ಮೊದಲು ಇತ್ತು, ಈ ಕಡಿಮೆ ಎಲ್ಲ ಶೂನ್ಯ ಜೀರೋಗೆ ತಂದಿದ್ದಾರೆ ಅದನ್ನು. ಆಮೇಲೆ ಆಹಾರ ಸಾಮಗ್ರಿ, ಹಣ್ಣು, ತರಕಾರಿ, ಹಾಲು, ಇದೆಲ್ಲ ಏನದ ತರಕಾರಿ ಇದು ವಿನಾಯಿತಿ ಕೊಟ್ಟಾರಲ್ಲ, ಅದರಿಂದ ಸಾಮಾನ್ಯ ಜನತೆಗೆ ಭಾಳ ಇದು ಉಪಯೋಗ ಆಗ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ ಬಯಸ್ತೇನೆ. ಆಮೇಲೆ ಈ 10 ವರ್ಷದಲ್ಲಿ ಆದಂಥ ಒಂದು ಡೆವಲಪ್ಮೆಂಟು ಯಾವ ದೇಶಲ್ಲೂ ಆಗಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ನಾವು ಶಾಸಕರಾಗಿ ಸೇವೆ ಕೆಲಸ ಮಾಡಿದವರು. 10 ವರ್ಷದಲ್ಲಿ ಆದಂಥ ಡೆವಲಪ್ಮೆಂಟು ದೇಶದಲ್ಲಿ ಯಾವ ಮಟ್ಟಕ್ಕದೆ ಆ ಮಟ್ಟನ್ನು ಮೀರಿ ಬಂದದ ಈಗ ಈ ಜಾಗತಿಕ ಮಟ್ಟದಲ್ಲಿ. ಬಡ ಜನರಿಗೆ ಇರ್ಬೋದು ಅಥವಾ ಆಟೋಮೊಬೈಲ್ ಸೆಕ್ಟರ್ ಇರ್ಬೋದು, ಆರೋಗ್ಯ ಸೆಕ್ಟರ್ ಇರ್ಬೋದು, ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಇದು ಮುಂದಿನ ದಿನಗಳಲ್ಲಿ ಭಾರತದ ಅಭಿವೃದ್ಧಿ ಕೂಡ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಹಿಳಾ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಬಡ ಜನರಿಗೆ, ಸಾಮಾನ್ಯ ಜನರಿಗೆ, ಜೊತೆಗೆ ಕೃಷಿ ರೈತರಿಗೆ GSTಯನ್ನು ಏನು ಮುಕ್ತಿಯಿಂದ ಮಾಡುವ ಮೂಲಕ ಅವರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ GSTಯಿಂದ ಏನೇನು ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಏನು ಶಾಲಾ ಮಕ್ಕಳಿಗೆ ಅಷ್ಟೇ ಅಲ್ಲ, ಸಾಮಾನ್ಯ ಜನತೆ ಇವತ್ತು ಉಪವಾಸ ಬೀಳುವಂಥ ಪರಿಸ್ಥಿತಿ ಇಲ್ಲ. 10 ವರ್ಷದಿಂದ ಉಪವಾಸ ಬೀಳುವಂಥ ಪರಿಸ್ಥಿತಿ ಅಲ್ಲ, ಪ್ರತಿಯೊಬ್ಬರ ಮನೆಯಲ್ಲಿ ರೇಷನ್ ಇದೆ. ಆಮೇಲೆ ಅವ್ರಿಗೆ ಬೇಕಾದಂಥ ಆರೋಗ್ಯಕ್ಕೆ ಬೇಕಾದಂಥ ಈ ಔಷಧಿನೂ GST ಕಡಿಮೆ ಮಾಡಿಬಿಟ್ಟಿದ್ದಾರೆ, ಕ್ಲಿಯರ್ ಮಾಡಿದ್ದಾರೆ, ಶೂನ್ಯ ಮಾಡಿದ್ದಾರೆ. ಮೊದಲು ಇತ್ತು, ಈ ಕಡಿಮೆ ಎಲ್ಲ ಶೂನ್ಯ ಜೀರೋಗೆ ತಂದಿದ್ದಾರೆ ಅದನ್ನು. ಆಮೇಲೆ ಆಹಾರ ಸಾಮಗ್ರಿ, ಹಣ್ಣು, ತರಕಾರಿ, ಹಾಲು,
ಇದೆಲ್ಲ ಏನದ ತರಕಾರಿ ಇದು ವಿನಾಯಿತಿ ಕೊಟ್ಟಾರಲ್ಲ, ಅದರಿಂದ ಸಾಮಾನ್ಯ ಜನತೆಗೆ ಭಾಳ ಇದು ಉಪಯೋಗ ಆಗ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ ಬಯಸ್ತೇನೆ. ಆಮೇಲೆ ಈ 10 ವರ್ಷದಲ್ಲಿ ಆದಂಥ ಒಂದು ಡೆವಲಪ್ಮೆಂಟು ಯಾವ ದೇಶಲ್ಲೂ ಆಗಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ನಾವು ಶಾಸಕರಾಗಿ ಕೆಲಸ ಮಾಡಿದವರು 10 ವರ್ಷದಲ್ಲಿ ಆದಂಥ ಡೆವಲಪ್ಮೆಂಟು ದೇಶದಲ್ಲಿ ಯಾವ ಮಟ್ಟಕ್ಕದೆ ಆ ಮಟ್ಟನ್ನು ಮೀರಿ ಬಂದದ ಈಗ ಈ ಜಾಗತಿಕ ಮಟ್ಟದಲ್ಲಿ. ಬಡ ಜನರಿಗೆ ಇರ್ಬೋದು ಅಥವಾ ಆಟೋಮೊಬೈಲ್ ಸೆಕ್ಟರ್ ಇರ್ಬೋದು, ಆರೋಗ್ಯ ಸೆಕ್ಟರ್ ಇರ್ಬೋದು, ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಇದು ಮುಂದಿನ ದಿನಗಳಲ್ಲಿ ಭಾರತದ ಅಭಿವೃದ್ಧಿ ಕೂಡ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.